ಸರ್, ನನ್ನ ಹೆಸರು ಶೈಲೇಶ್ ಅಂತ, ಕಿರುತೆರೆ ಮತ್ತೆ ಸಿನಿಮಾ ಕಲಾವಿದ. ಈಗ ಒಂದು ದಾಸರು ಒಂದ್ ಕಡೆ ಹೇಳ್ತಾರೆ, ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ. ಮಾನ್ಯ ರುದ್ರೇಶ್ ಅವರೇ, ಈಗ ಎಸ್.ಟಿ. ಸೋಮಶೇಖರ್ ಹಲವಾರು ಜನಪರಗಳ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿಗೆ, ಅದು ಒಬ್ರು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಸುಮಾರು 4 ಬಾರಿ ಈ ಕ್ಷೇತ್ರದ ಶಾಸಕನಾಗಿ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜನಪರ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅಂತಹ ಒಬ್ಬ ಸೋಮಶೇಖರ್ ಮೇಲೆ ನೀವು ಆಪಾದನೆ ಮಾಡ್ತಾ ಇದ್ದೀರಾ. ಅವ್ರು ಎಲ್ಲಿ ಮಾತಾಡಿದ್ರು? ಸದನದಲ್ಲಿ ಮಾತಾಡಿದ್ರು. ಅಲ್ಲಿ ಆ ಒಂದು ಜನಪರವಾದಂತಹ ಪ್ರಶ್ನೆಗಳನ್ನ ಎತ್ತಿದ್ದಾರೆ, ರೈತ ಪರವಾದಂತಹ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಬಿಲೋ ಬೆಲ್ಟ್ ಮಾತಾಡಿದಿರಲ್ಲ, ಅದನ್ನ ನಾವು ಒಕ್ಕೂರದಿಂದ ಖಂಡಿಸ್ತೀವಿ. ಆಮೇಲೆ ರುದ್ರೇಶ್ ಅವರೇ, ಮಾನ್ಯ ರುದ್ರೇಶ್ ಅವರೇ, ಯಾಕಂದ್ರೆ ನಾವು ನಿಮ್ ತರ ಕಲ್ಚರ್ಡ್ ಅನ್ಕಲ್ಚರ್ಡ್ ಇಂದ ನಾವು ಬಂದಿಲ್ಲ. ನಮ್ಮ ಭಾಷೆ ಬಹಳ ಶುದ್ಧವಾಗಿದೆ, ಪರಿಶುದ್ಧವಾಗಿದೆ. ನಾವೊಂದು ಪ್ರಶ್ನೆ ಕೇಳ್ತೀವಿ. ರುದ್ರೇಶ್ ಅವರೇ, ನೀವು ಕೆಂಗೇರಿ ಅಂಗಡಿ ಬೀದಿಯಲ್ಲಿ ಒಂದು ಪ್ರೆಸ್ ಅನ್ನ ಇಟ್ಕೊಂಡಿದ್ರಿ, ಬನೀನ್ ಹಾಕೊಂಡಿದ್ರಿ, ಕೇವಲ 100 ರೂಪಾಯಿಗೋಸ್ಕರ ದುಡಿತಾ ಇದ್ರಿ ಅಲ್ವಾ? ಇವತ್ತು 100 ಕೋಟಿ ವ್ಯವಹಾರಗಳನ್ನ ಮಾಡ್ತೀರಾ, 1000 ಕೋಟಿ ಇವತ್ತು ಮನೆ, ದೊಡ್ಡ ದೊಡ್ಡ ಮನೆ, ಬಂಗ್ಲೆ ಎಲ್ಲ ಕಟ್ಕೊಂಡಿದ್ದೀರಲ್ಲ ಸ್ವಾಮಿ, ಅದೆಲ್ಲ ಎಲ್ಲಿಂದ ಬಂತು? ಹೇಗೆ ಬಂತು? ಅದಕ್ಕೆ ತಾವು ಉತ್ತರ ಕೊಡ್ಬೇಕಲ್ಲ. ಆಮೇಲೆ ಇದನ್ನ ಒಂದು ಜಾತಿಯ ಬಣ್ಣವನ್ನ ಹಚ್ಚಕ್ ನೋಡ್ತಾ ಇದ್ದಾರೆ ಅಲ್ವಾ? ಈಗ ನಾನು ಅಖಿಲ ಭಾರತ ವೀರಶೈವ ಮಹಾಸಭಾ ಕೆಂಗೇರಿ ಘಟಕದ ಅಧ್ಯಕ್ಷ ಆಗಿದ್ದೆ. ನನ್ನ ಒಂದು ಪ್ರಶ್ನೆ, ನೀವು ಲಿಂಗಾಯತರಿಗೆ ಏನ್ ಮಾಡಿದಿರ ಸ್ವಾಮಿ? ಹೇಳಿ, ಇಡೀ ಲಿಂಗಾಯತ ಸಮುದಾಯಕ್ಕೆ ಏನ್ ಮಾಡಿದಿರ? ಮೊನ್ನೆ ಇತ್ತೀಚೆಗೆ ತಾನೇ ದೊಡ್ಡದಾಗಿ ಎಲ್ಲ ಸ್ವಾಮೀಜಿಗಳನ್ನ ಕರ್ಸಿದ್ರಿ, ಏನ್ ಮಾಡಿದ್ರಿ? ಬರೀ ಲಿಂಗಾಯತರಿಗೆ ಬಸವಣ್ಣ ಏನ್ ಹೇಳಿದ್ರು? ಇವನಾರವ ಎಂದೆನಿಸಿದ್ರಯ್ಯ, ಇವನ್ ನಮ್ಮವ ಎಂದೆನಿಸಿರಯ್ಯ ಅಂತ ಹೇಳಿದ್ರು. ಅಂದ್ರೆ ಎಲ್ಲರನ್ನೂ ಒಟ್ಟುಗೂಡಿ ಒಂದು ಲಿಂಗಾಯತ ಸಮಾಜವನ್ನ ಕಟ್ಟಿದ್ರು ಅಲ್ವಾ? ಚಾತುರ್ವರ್ಣ ವ್ಯವಸ್ಥೆಯ ವಿರುದ್ಧವಾಗಿ ಒಂದು ವ್ಯವಸ್ಥಿತವಾದಂತಹ ಒಂದು ಸಮಾಜವನ್ನು ಕಟ್ಟಿದ್ರಲ್ಲ ಮಾನ್ಯ ರುದ್ರೇಶ್ ಅವರೇ. ಆದ್ರೆ ನೀವು ಈ ಜಾತಿ ರಾಜಕೀಯ ಮಾಡಿದ್ರಲ್ಲ, ಅದು ತಪ್ಪಲ್ವಾ? ಆದ್ರೆ ಎಸ್.ಟಿ. ಸೋಮಶೇಖರ್ ಅವರು, ಬನ್ನಿ ನನ್ನ ಜೊತೆ, ಲಿಂಗಾಯತರು ಇದ್ದಾರೆ, ಕುರುಬರು ಇದ್ದಾರೆ, ಮುಸ್ಲಿಮರು ಇದ್ದಾರೆ, ಬ್ಯಾಕ್ವರ್ಡ್ ಕ್ಯಾಸ್ಟ್ ಇದ್ದಾರೆ, ಇವ್ರನ್ನೆಲ್ಲ ಸೇರಿ ಒಂದು ಸಮಾಜವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರುದ್ರೇಶ್ ಅವರೇ, ದಯವಿಟ್ಟು ನೋಡಿ, ಆಕಾಶಕ್ಕೆ ಉಗುಳ್ತೀರಿ, ಅದು ಯಾರಿಗೆ ನೀವು ನೋಡಿದ್ರೆ ನಿಮ್ಗೆ ಅದು ತಗಲುತ್ತೆ, ಬೀಳುತ್ತೆ. ಇದರ ಅರಿವಿರಬೇಕು ಮಾನ್ಯ ರುದ್ರೇಶ್ ಅವರೇ. ಹಾಗೆ ಹೇಳಿದ್ರು, ನಮ್ಮ ಶಿವಕುಮಾರ್ ಹೇಳಿದಾಗೆ, ನುಡಿದರೆ ಮುತ್ತಿನ ಹಾರದಂದಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕಿರು, ನುಡಿದರೆ ಜಗ ಮೆಚ್ಚಿ ಅಹುದ್ ಎನ್ನಬೇಕು. ಹಾಗೆ ಮಾತಾಡ್ಬೇಕು ಮಾನ್ಯ ಸೋಮಶೇಖರ್ ಅವರು. ಹಾಗೆ ಬಸವಣ್ಣನವರ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದಾರೆ. ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಎನ್ನುವಂತ ಏನ್ ಬಸವಣ್ಣವ್ರು ಹೇಳಿದ್ರು, ಅದನ್ನ ಅಕ್ಷರ ಸಹ ಪಾಲಿಸ್ತಾ ಇರೋದು ಎಸ್.ಟಿ. ಸೋಮಶೇಖರ್ ಅವರ ಮೇಲೆ. ನೀವು ಏನ್ ಆಪಾದನೆ ಮಾಡಿದ್ದಾರೆ ಅದನ್ನ ಒಬ್ಬ ವೀರಶೈವ ಮುಖಂಡನಾಗಿ ನಾನು ಖಂಡಿಸ್ತಾ ಇದ್ದೀನಿ. ಕೇವಲ ವೀರಶೈವ ಸಮಾಜ ಅಂತಲ್ಲ, ಎಲ್ಲ ಸಮಾಜದ ನಾಯಕರ ಮತ್ತೆ ತುಳಿತಕ್ಕೆ ಒಳಗಾದಂತಹ ಎಲ್ಲ ಸಮಾಜದ ಪರವಾಗಿ ನಾನು ಏನ್ ಹೇಳೋದಂದ್ರೆ, ಈ ಸೋಮಶೇಖರ್ ಮೇಲೆ ಏನು ಆಪಾದನೆ ಮಾಡಿದಿರಾ ಅದಕ್ಕೆ ನೀವು ಕ್ಷಮೆ ಕೇಳಬೇಕು. ಇಲ್ಲಾಂದ್ರೆ ನಾಳೆ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೀವಿ, 1000 ಜನನ ಸೇರಿಸಿ ಇದೇ ಇಂದಿರಾ ಗಾಂಧಿ ಸರ್ಕಲ್ ಇಂದ ಕೆಂಗೇರಿಯ ರಾಜ ಬೀದಿಗಳಲ್ಲಿ ಹೋಗಿ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ರುದ್ರೇಶ್ ಅವರೇ, ದಯವಿಟ್ಟು ನಿಮ್ಮ ಮಾತಿಗೆ ಕ್ಷಮೆ ಕೇಳಬೇಕು. ಇಲ್ಲಾಂದ್ರೆ ಸದನದಲ್ಲಿ ಏನು ಹಕ್ಕಿ ಮಣ್ಣೆ ಆಗ್ತಾ ಇದಾರೆ. ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಗಲ್ಲಿಗಳಲ್ಲಿ ನಾವು ನಿಮ್ಮ ವಿರುದ್ಧ ಒಂದು ಆಂದೋಲನ ಮಾಡ್ತೀವಿ, ಒಂದು ಜಾಥವನ್ನ ಮಾಡ್ತೀವಿ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಧನ್ಯವಾದಗಳು.